ಭಾಗದಲ್ಲಿ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ. ಹೂಗಳ ಸಿಂಗಾರದ ಜೊತೆಗೆ ವಿಶೇಷವಾಗಿ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ. ಆ ವೀಕ್ಷಣೆಯ ಜೊತೆಗೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಸಚಿವರು ಅನುಭವ ಮಂಟಪದ ಮುಂಭಾಗದಲ್ಲಿ ಒಂದು ಸಮೂಹ ಚಿತ್ರವನ್ನು ಕೂಡ ಮಾಧ್ಯಮದವರಿಗೆ ಕೊಡೋರಿದ್ದಾರೆ. ಹಾಗಾಗಿ ದಯಮಾಡಿ ಎಲ್ಲ ಮಾಧ್ಯಮದವರು ಕೂಡ ಸಹಕರಿಸಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸಂಪೂರ್ಣವಾದಂಥ ವೀಕ್ಷಣೆ ಇದಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಸಚಿವರುಗಳು, ಗಣ್ಯಾತಿಗಣ್ಯರು, ಜನಪ್ರತಿನಿಧಿಗಳು, ನಮ್ಮ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ವರ್ಗ ಎಲ್ಲವೂ ಕೂಡ ಅತ್ಯಂತ ಪ್ರೀತಿಯಿಂದ ಅದರ ವೀಕ್ಷಣೆಗೆ ಮುಂದಾಗ್ತಾ ಇದ್ದಾರೆ. ಇನ್ನೀಗ ನಾವೀಗ ಕಾಣ್ತಾ ಇದ್ದೇವೆ ವೈವಿಧ್ಯಮಯವಾಗಿ ಬಣ್ಣ ಬಣ್ಣದ ಗುಲಾಬಿಗಳು, ಹಲವು ರೀತಿಯ ಹೂಗಳಿಂದ ಸಿಂಗರಿಸಿದಂಥ ಈ ಅನುಭವ ಮಂಟಪವನ್ನು ವೀಕ್ಷಣೆ ಮಾಡ್ತಾ ಎಲ್ಲ ಮಾಧ್ಯಮದವರಿಗೆ ಒಂದು ಸುಂದರವಾದಂಥ ಫೋಟೋವನ್ನು ನೀಡಲಾಗ್ತಾ ಇದೆ. ದಯಮಾಡಿ ಅದಕ್ಕೆ ಪೂರಕವಾಗಿ ಸಹಕರಿಸಬೇಕು ಎಲ್ಲರೂ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗ್ತಾ ಇದ್ದೇವೆ. ಅನುಭವ ಮಂಟಪದ ವೀಕ್ಷಣೆಯನ್ನ ಮಾಡೋದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ನಮ್ಮ ನೆಚ್ಚಿನ ಸಚಿವರುಗಳು, ಶಾಸಕರು ಎಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಬಸವಣ್ಣನವರ, ವಿಶ್ವಗುರು ಬಸವಣ್ಣನವರ ಪುತ್ಥಳಿಯ ಮುಂಭಾಗದಲ್ಲಿ ನಿಂತು ಒಂದು ಸಮೂಹ ಚಿತ್ರಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ನಮ್ಮ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ವರ್ಗದವರು ಕೂಡ ಇಲ್ಲಿ ಜೊತೆಯಲ್ಲಿರೋದು ಮತ್ತೊಂದು ವಿಶೇಷ. ಖಂಡಿತ ಇವೆಲ್ಲವೂ ಕೂಡ ಅವಿಸ್ಮರಣೀಯವಾದಂಥ ಕ್ಷಣಗಳು. ಆ ಅವಿಸ್ಮರಣೀಯವಾದಂಥ ಕ್ಷಣಗಳನ್ನು ಮತ್ತೆ ಮೆಲುಕು ಹಾಕೋದಕ್ಕೆ ನಮ್ಮ ಮಾಧ್ಯಮದವರು ಪೂರಕವಾಗಿ ನಮ್ಮೊಟ್ಟಿಗೆ ಸಹಕರಿಸ್ತಾ ಇದ್ದಾರೆ. ಆ ಸಹಕಾರಕ್ಕೆ ಪ್ರತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತುಂಬ ಗೌರವಯುತವಾಗಿ ಈ ಒಂದು ಸಂದರ್ಭವನ್ನು ಇನ್ನಷ್ಟು ವಿಶೇಷವಾಗಿ ಬಿಂಬಿಸ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಆ ಒಂದು ಭಾವಚಿತ್ರಕ್ಕೆ ಅನುವನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ನಾವು ಹಾಗಾಗಿ ಮತ್ತೆ ವಿಶೇಷವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರೂ ಜೊತೆಯಲ್ಲಿದ್ದಾರೆ, ಎಲ್ಲರೂ ಜೊತೆಗಿದ್ದೇವೆ, ಸಂಭ್ರಮಿಸೋಣ. ವಿಶ್ವಗುರು ಬಸವಣ್ಣನವರು ಆ ವಚನಕಾರರ ವಚನ ಸಾಹಿತ್ಯಾಧಾರಿತವಾದಂಥ ಫಲಪುಷ್ಪ ಪ್ರದರ್ಶನ ಗಣರಾಜ್ಯೋತ್ಸವದ ನಿಮಿತ್ತ ಆಗ್ತಾ ಇರುವಂಥ ಈ ಸಂದರ್ಭ